ಸ್ನೇಹಿತರೆ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಶರತ್ ಬೋಪಣ್ಣ. ಸ್ನೇಹಿತರೆ, ಯೂಟ್ಯೂಬ್ ಚಾನೆಲ್ ಮಾಡ್ಬೇಕು ಅಂತಿದ್ದೀರಾ? ಕೋಟಿ ಕೋಟಿ ದುಡ್ಡು ಮಾಡ್ಬೇಕು ಅಂತಿದ್ದೀರಾ? ಹಾಗಾದ್ರೆ ಯಾವ ಕಂಟೆಂಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. ಯಾಕೆ ಗೊತ್ತಾ, ನೀವು ಎಲ್ಲಾ ಕಂಟೆಂಟ್ ಮಾಡಿದ್ರು ನಿಮ್ಗೆ ದುಡ್ಡು ಸಮವಾಗಿ ಬರೋದಿಲ್ಲ. ಇವಾಗ ಒಂದೊಂದ್ಸತಿ ನೀವು 10,000 ವ್ಯೂಸ್ ಆಗಿರುತ್ತೆ ನಿಮ್ಗೆ, ನೀವು ಮಾಡಿರೋ ಯಾವ್ದೊಂದು ಕಂಟೆಂಟ್ಗೆ. ಬಟ್ ಅದಕ್ಕೆ 1,000 ರೂಪಾಯಿ ಬಂದಿರುತ್ತೆ. ಬಟ್ ಅದೇ ನೀವು 1,000 ವ್ಯೂಸ್ ಆಗಿರುತ್ತೆ, ಬಟ್ ಅದಕ್ಕೆ 10,000 ರೂಪಾಯಿ ಬಂದಿರುತ್ತೆ. ಹೆಂಗೆ ಅಂದ್ರೆ, ಇದು CPM ಅಂಡ್ RPM ಅಂತ ಹೇಳ್ತಾರೆ. ಸೊ ಇದ್ರ ಮೇಲೆ ನಿಮ್ಮ ರೆವಿನ್ಯೂ ನಿರ್ಧಾರ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಒಳ್ಳೆ ದುಡ್ಡು ಮಾಡ್ಬೇಕು ಅಂತಂದ್ರೆ ಯಾವ ಕಂಟೆಂಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ. ಒಂದು 5 ಬೆಸ್ಟ್ ಕಂಟೆಂಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಯಾರ್ಯಾರು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತಿದ್ದೀರಾ, ಇದನ್ನ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ, ಈಗ ಮೊದಲನೇದಾಗಿ ಪರ್ಸನಲ್ ಫಿನಾನ್ಸ್ ಅಂಡ್ ಇನ್ವೆಸ್ಟಿಂಗ್. ಪರ್ಸನಲ್ ಫಿನಾನ್ಸ್ ಅಂಡ್ ಇನ್ವೆಸ್ಟಿಂಗ್ ಅಂದ್ರೆ, ಈಗ ನೀವು ಫಿನಾನ್ಸ್ ಬಗ್ಗೆ ಹೇಳಿ, ಶೇರ್ ಮಾರ್ಕೆಟ್ ಬಗ್ಗೆ ಹೇಳಿ. ಈಗ ಯಾವ ಬ್ಯಾಂಕಲ್ಲಿ ಬಡ್ಡಿ ಕಮ್ಮಿ ಸಿಗುತ್ತೆ ನಮ್ಗೆ ಸಾಲ ಮಾಡಿದ್ರೆ, ಮತ್ತೆ ಯಾವ ಬ್ಯಾಂಕಲ್ಲಿ ಯಾವ ಸ್ಕೀಮ್ ಇದೆ, ಮತ್ತೆ ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು ನಾವು. ಸೊ ಯಾವ್ಯಾವ ತರದ ದಾರಿಗಳಿದೆ ಇನ್ವೆಸ್ಟ್ ಮಾಡೋದಕ್ಕೆ ರೈಟ್ ವೇ ಅಲ್ಲಿ. ಸೊ ಈ ತರ ವಿಡಿಯೋಸ್ ಮಾಡಿದಾಗ ನಿಮ್ಗೆ ಈ ಬ್ಯಾಂಕ್ ಅವರು, ಇನ್ಶೂರೆನ್ಸ್ನವರು ಇವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರವ್ರ ಆಡ್ ನ ನಿಮ್ಮ ವಿಡಿಯೋದಲ್ಲಿ ಹಾಕಕ್ಕೆ ಕೇಳ್ತಾರೆ. ಸೊ ಇದರಿಂದ ನಿಮ್ಗೆ ತುಂಬಾ ದುಡ್ಡು ಬರುತ್ತೆ. ಸೊ ಫೈನಾನ್ಸ್ ಬಗ್ಗೆ ಜನ ಜಾಸ್ತಿ ನೋಡ್ತಾರೆ. ಮಾರ್ಕೆಟಿಂಗು, ಫೈನಾನ್ಸು, ಇನ್ವೆಸ್ಟಿಂಗು ಇದ್ರ ಬಗ್ಗೆ ಜಾಸ್ತಿ ನೋಡ್ತಾರೆ ಜನ. ಎರಡನೇದಾಗಿ ಆನ್ಲೈನ್ ಬಿಸ್ನೆಸ್ ಮತ್ತೆ ಇ ಕಾಮರ್ಸ್. ಅಂದ್ರೆ ಆನ್ಲೈನ್ ಅಲ್ಲಿ ಹೇಗ್ ಬಿಸ್ನೆಸ್ ಮಾಡೋದು ಅಂದ್ರೆ, ಈಗ ವರ್ಕ್ ಫ್ರಮ್ ಹೋಮ್ ಅಂತ ಇರುತ್ತೆ, ಮನೇಲೆ ಕೂತು ಯಾವ ತರ ಬಿಸ್ನೆಸ್ ಮಾಡ್ಬೋದು. ಕೆಲವೊಂದು ರೈಟಿಂಗ್ ವರ್ಕ್ಸ್ ಇರ್ತವೆ. ಸೊ ಇನ್ನೊಂದು ನೀವು ಕೋಡಿಂಗ್ ಮೂಲಕ ನೀವೇ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ಬೋದಾ, ಅಥವಾ ಆನ್ಲೈನ್ ಬಿಸ್ನೆಸ್ ಅಂದ್ರೆ ಯಾವ್ದೊಂದು ಪ್ರಾಡಕ್ಟ್ ಇರುತ್ತೆ, ಅದನ್ನ ಆನ್ಲೈನ್ ಅಲ್ಲಿ ನೀವು ಹೇಗೆ ಸೆಲ್ ಮಾಡ್ಬೋದು, ಎಷ್ಟು ಜನರಿಗೆ ಹೆಂಗೆ ತಲುಪಿಸ್ಬೋದು, ಯಾವ್ಯಾವ ಮೂಲ ಇದೆ, ಯಾವ್ಯಾವ ಪ್ರಾಡಕ್ಟ್ ನ ನಾವು ಮನೆಯಲ್ಲೇ ಕೂತು ಸೆಲ್ ಮಾಡ್ಬೋದು ಅಂತ ಈ ತರ ವಿಡಿಯೋಸ್. ಸೊ ಈ ತರ ವಿಡಿಯೋಸ್ಗೆ ಅಮೆಝಾನ್, ಮಿಂತ್ರಾ ಮತ್ತೆ ಈ ಕೆಲವೊಂದು ಸ್ಟಾರ್ಟ್ಅಪ್ ಈಗ ಹೊಸ ಹೊಸ ಕಂಪ್ನೀಸ್ ಶುರು ಮಾಡಿರ್ತಾರೆ, ಮನೇಲಿ ಹರ್ಬಲ್ ಪ್ರಾಡಕ್ಟ್ಸ್ ಅಂತವೆಲ್ಲ. ಸೊ ಅದನ್ನೆಲ್ಲ ಮನೇಲಿ ಕೂತು ಹೇಗೆ ನಾವು ಸೆಲ್ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡೋದು. ಸೊ ಅವರೆಲ್ಲ ಬಂದವಾಗ ನಿಮ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ನಿಮ್ಮ ಚಾನೆಲ್ ಮೂಲಕ ಸೊ ಅವ್ರಿಗೂ ರೆವಿನ್ಯೂ ಬರುತ್ತೆ, ನಿಮ್ಗೂ ರೆವಿನ್ಯೂ ಬರುತ್ತೆ. ಸೊ ಇದು. ಮೂರನೇದಾಗಿ ಟೆಕ್ನಾಲಜಿ ಅಂಡ್ ಸಾಫ್ಟ್ವೇರ್. ಅಂದ್ರೆ ಮಾರ್ಕೆಟ್ ಅಲ್ಲಿ ಹೊಸದಾಗಿ ಯಾವ ಟೆಕ್ನಾಲಜಿ ಅಂದ್ರೆ ಗ್ಯಾಡ್ಜೆಟ್ಸ್, ಫೋನು, ಕ್ಯಾಮ್ರಾ ಇರ್ಬೋದು, ಈ ತರ ವಾಚಸ್. ಸೊ ಇದ್ರ ಬಗ್ಗೆ ನೀವು ಮಾಹಿತಿ ಹೇಳೋದು. ಅಂದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಯಾವ ಫೋನ್ ಬಂದಿದೆ, ಎಷ್ಟು ರೂಪಾಯಿಗೆ, ಈ ಸೆಗ್ಮೆಂಟ್ ಅಲ್ಲಿ ಇವಾಗ 10,000 ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಫೋನ್ ಸಿಗುತ್ತೆ ನನಗೆ, 20,000 ಸೆಗ್ಮೆಂಟ್ ಅಲ್ಲಿ ಯಾವ್ಯಾವ ಫೋನ್ ಸಿಗುತ್ತೆ, ಹೀಗೆ. ಆಮೇಲೆ ಸಾಫ್ಟ್ವೇರ್, ಹೊಸ ಆಪ್ ಯಾವ್ದು ಬಂದಿದೆ, ಯಾವ್ಯಾವ ಆಪ್ ಯಾರಿಗೆ ಯೂಸ್ ಆಗುತ್ತೆ, ಆಪ್ ಹೇಗೆ ವರ್ಕ್ ಆಗುತ್ತೆ. ಸೊ ಈ ತರ. ಸೊ ಈ ತರ ಎಲ್ಲ ಮಾಡ್ತಿದ್ದಾಗ ಆಪ್ ಕಂಪನಿ ಮತ್ತೆ ಆ ಮೊಬೈಲ್ ಕಂಪನಿಗಳು, ಏನಂತಾರೆ ಆ ಕ್ಯಾಮ್ರಾ ಕಂಪನೀಸು, ಸೊ ಇದೆಲ್ಲ ಕಾಂಟ್ಯಾಕ್ಟ್ ಆಗಿ ಇದರಿಂದನೂ ರೆವಿನ್ಯೂ ಆಗುತ್ತೆ ನಮ್ಗೆ. ಆಮೇಲೆ ನಾಲ್ಕನೇದು ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಅಂತಂದ್ರೆ, ಈಗ ಮನೆ ಎಲ್ಲಿ ಖಾಲಿ ಇದೆ, ಇವಾಗ ಯಾರಿಗಾದ್ರೂ ಮನೆ ಬೇಕಾಗಿರುತ್ತೆ. ಸೊ ನೀವು ಮನೆ ನೋಡಿ, ಇಲ್ಲಿ ಇಂಥ ಜಾಗದಲ್ಲಿ ಮನೆ ಖಾಲಿ ಇದೆ, ಸೊ ಈ ತರ ಇಂಥ ಒಂದು ಏರಿಯಾದಲ್ಲಿ ಸೈಟ್ ಅವೈಲೇಬಲ್ ಇದೆ. ಸೊ ನೀವು ಯಾವ ಅಪಾರ್ಟ್ಮೆಂಟ್ ಮೇಲೆ ನೀವು ಇನ್ವೆಸ್ಟ್ ಮಾಡಿದ್ರೆ ಒಳ್ಳೇದು, ಯಾವ ಅಪಾರ್ಟ್ಮೆಂಟ್ ಅಲ್ಲಿ, ಇವಾಗ ಅಪಾರ್ಟ್ಮೆಂಟ್ ತಗೋಬೇಕು ಅಂತ ಇರ್ತೀರಾ ಬೆಂಗಳೂರಲ್ಲಿ. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ನ ನೀವು ವೆರಿಫಿಕೇಶನ್ ಮಾಡಬೇಕು ಅಪಾರ್ಟ್ಮೆಂಟ್ ತಗೊಳಕ್ಕೂ ಮುಂಚೆ, ಮತ್ತೆ ಅಪಾರ್ಟ್ಮೆಂಟ್ ತಗೊಳಕ್ಕೂ ಮುಂಚೆ ಹೇಗೆ ನಾವು ಫಿನಾನ್ಷಿಯಲಿ ರೆಡಿ ಆಗಿರ್ಬೇಕು. ಸೊ ಇದು ಫೈನಾನ್ಷಿಯಲ್ ಕಂಟೆಂಟ್ಗೂ ಬಂದಂಗಾಗುತ್ತೆ, ಈ ಕಡೆ ರಿಯಲ್ ಎಸ್ಟೇಟ್ ಬಂದಂಗೂ ಆಗುತ್ತೆ. ಸೊ ಮನೆ ಕಟ್ಟಬೇಕಾದ್ರೆ ನಾವು ಹೇಗೆ ರೆಡಿ ಆಗಿರ್ಬೇಕು, ರಾ ಮೆಟೀರಿಯಲ್ಸ್ ಹೇಗಿರ್ಬೇಕು, ಎಷ್ಟು ತಗೋಬೇಕು, ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು, ಸೊ ಹೇಗೆ ಪ್ರಿಪೇರ್ ಆಗಿರ್ಬೇಕು ನಾವು ಅಂತ. ಸೊ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಈ ತರ ಬರುತ್ತೆ. ಹಾಗೆ 5ನೇದು ಹೆಲ್ತ್ ಅಂಡ್ ಲೈಫ್ ಇನ್ಶೂರೆನ್ಸ್.
ಜನರಿಗೆ ನಾವು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದು. ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಇಂಪಾರ್ಟೆಂಟು, ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಬೇಕೇ ಬೇಕು. ಇವಾಗ ಸುಮಾರು ಜನಕ್ಕೆ ಕಂಪನಿಯಲ್ಲೂ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಸೊ ಅದಲ್ಲದೆ ಪ್ರೈವೇಟ್ ಆಗಿ ಕೂಡ ಹೆಲ್ತ್ ಇನ್ಶೂರೆನ್ಸ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಏನೇನ್ ಉಪಯೋಗ, ಏನ್ ಬೆನಿಫಿಟ್ಸು, ನಮ್ಮ ಫ್ಯಾಮಿಲಿಗೆ ಏನ್ ಬೆನಿಫಿಟ್ ಲೈಫ್ ಇನ್ಶೂರೆನ್ಸ್ ಮಾಡ್ಕೊಂಡ್ರೆ. ಸೊ ಈ ತರ ಎಲ್ಲ ಮಾಡಿದಾಗ ಇನ್ಶೂರೆನ್ಸ್ ಕಂಪನಿಯವರು ಮತ್ತೆ ಮ್ಯೂಚುವಲ್ ಫಂಡ್ಸ್ ಅವರು ಈ ತರ ಎಲ್ಲ ಬರ್ತಾರೆ. ಮತ್ತೆ ನೀವು ಇದೇ ಸೆಗ್ಮೆಂಟ್ ಅಲ್ಲಿ ನೀವು ಬ್ಯೂಟಿ ಕೇರು ಮತ್ತೆ ಆರೋಗ್ಯನ ಹೇಗೆ ನಾವು ಕಾಪಾಡ್ಕೋಬಹುದು, ಆ ಫಿಟ್ನೆಸ್ ಬಗ್ಗೆ, ಅಂದ್ರೆ ಇದೆಲ್ಲ ಫಿಟ್ನೆಸ್ ಎಲ್ಲ ಚೆನ್ನಾಗಿದ್ದಾಗ ಅದು ಲೈಫ್ ಹೆಲ್ತ್ ಇನ್ಶೂರೆನ್ಸ್ಗೂ ಅದು ಅಪ್ಲೈ ಆಗುತ್ತೆ. ಸೊ ಈ ತರ ವಿಡಿಯೋ ಎಲ್ಲ ನಾವು ಮಾಡಿದಾಗ ಏನಾಗುತ್ತೆ, ನಮ್ಗೆ ಒಳ್ಳೆ ರೆವಿನ್ಯೂ ಜನರೇಟ್ ಆಗುತ್ತೆ. ನೋಡಿದ್ರಲ್ಲ, ಒಂದು 5 ಟಿಪ್ಸ್ ಹೇಳಿದೀನಿ. ಅಂದ್ರೆ ನಾವು ರೆಗ್ಯುಲರ್ ಆಗಿ ಏನ್ ಗೊತ್ತಾ, ಈಗ ನಾರ್ಮಲ್ ಆಗಿ ಕಾಮಿಡಿ ವಿಡಿಯೋ, ಇವಾಗ ಡ್ಯಾನ್ಸ್ ಒಂದು ಹಾಡ್ಗೆ ಹಾಕ್ಬಿಟ್ಟು ಅದಕ್ಕೆ ಡ್ಯಾನ್ಸ್ ಮಾಡೋದು ಅಥವಾ ಇನ್ನೊಂದೇನೋ ಮಾಡೋದು, ಅದರಿಂದ ನಮ್ಗೆ ಅಫ್ಕೋರ್ಸ್ ಪಾಪ್ಯುಲಾರಿಟಿ ಬರುತ್ತೆ, ವ್ಯೂಸ್ ಜಾಸ್ತಿ ಆಗುತ್ತೆ, ಬಟ್ ಇನ್ಕಮ್ ರೆವಿನ್ಯೂ ಜನರೇಟ್ ಆಗಲ್ಲ ಜಾಸ್ತಿ. ಸೊ ನಾವು ಈ ತರ ಫಿನಾನ್ಸ್ ವಿಡಿಯೋಸು, ರಿಯಲ್ ಎಸ್ಟೇಟ್ ವಿಡಿಯೋಸು, ಮತ್ತೆ ಆನ್ಲೈನ್ ಇದು ಕಾಮರ್ಸ್ ವಿಡಿಯೋಸು, ಸೊ ಈ ತರ ಎಲ್ಲ ಮಾಡ್ತಿದ್ದಾಗ ನಮ್ಗೆ ವ್ಯೂಸ್ ಕಮ್ಮಿ ಆದ್ರೂ ರೆವಿನ್ಯೂ ಜಾಸ್ತಿ ಬರುತ್ತೆ. ಯಾಕಂದ್ರೆ ಇದಕ್ಕೆ ಜಾಸ್ತಿ ನಮ್ಗೆ ಇನ್ವೆಸ್ಟರ್ಸ್ ಸಿಗ್ತಾರೆ. ಈ ತರ ವ್ಯೂಸ್, ಈ ತರ ಒಂದು ನಾವು ವಿಡಿಯೋಸ್ ಮಾಡಿದಾಗ. ನೋಡಿದ್ರಲ್ಲ ವೀಕ್ಷಕರೇ, ಇದು ಟಾಪ್ 5 ರೆವಿನ್ಯೂ ಜನರೇಟ್ ಅಂದ್ರೆ ಜಾಸ್ತಿ ನಮ್ಗೆ ದುಡ್ಡು ತಂದ್ಕೊಡುವಂತ ಒಂದು ಟಾಪಿಕ್ಸ್ ನಾವು ಯೂಟ್ಯೂಬ್ ಅಲ್ಲಿ ಮಾಡ್ಬೇಕಾದ್ರೆ. ಸೊ ಈ ತರನೆಲ್ಲ ಗಮನದಲ್ಲಿ ಇಟ್ಕೊಂಡು ನೆಕ್ಸ್ಟ್ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಸೊ ಈ ವಿಡಿಯೋ ಯಾರಿಗಾದ್ರೂ ಉಪಯೋಗ ಇದೆ ಅಂತಂದ್ರೆ ನಿಮ್ ಫ್ಯಾಮಿಲಿಯಲ್ಲಿ, ನಿಮ್ ಫ್ರೆಂಡ್ಸ್ ಅಲ್ಲಿ, ನಿಮ್ಮ ಸರ್ಕಲ್ ಅಲ್ಲಿ ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದೆ ಯಾವ್ಯಾವ ತರ ವಿಡಿಯೋಸ್ ಜೊತೆಗೆ ನಾನು ಬರಬೇಕು ಅಂತ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇನ್ನೂ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಯೂಸ್ಫುಲ್ ವಿಡಿಯೋಸ್ ಒಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.